ಇಬ್ಬರದು ಮಾಡಿ ತೋರಿಸ್ಬೇಡಿ. ಅದೇನಂದ್ರೆ ನಾನು ಗವರ್ನಮೆಂಟ್ ನಮ್ಮ ಇಷ್ಟ, ನಾವ್ ಹಿಂಗೆ ಬರ್ತೀವಿ, ನಾವ್ ಯಾರಿಗೆ ಹೇಳೋದು ಬೇಕಾಗಲ್ಲ. ಗವರ್ನಮೆಂಟ್ ಆಗಿದ್ರೆ ಏನು ಏನಾಗತ್ತೆ ಗವರ್ನಮೆಂಟ್ ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಸೀಕ್ರೆಟ್ ಸರ್ವೆ ಮಾಡಿ ಎಲ್ಲ ಡೆಮಾಲಿಷ್ ಮಾಡಿ ಹೋಗ್ತೀರಾ? ಯಾರು ಕೊಟ್ಟಿದ್ದಾರೆ ರೈಟ್ಸ್? ಹಂಗೆ ನೀವು 4 ಟೈಮ್ಸ್ ಸರ್ವೆ ಮಾಡಿದ್ರ 4 ಟೈಮ್ಸ್ ಒಂದೇ ರಿಸಲ್ಟ್ ತೋರಿಸಿದ್ರೆ ಅಟ್ ಲೀಸ್ಟ್ ಅದಾದ್ರೆ ಒಂದು ಕ್ಲಾರಿಟಿ, ಓಕೆ ಇದು ಆಕ್ಯುರೇಟ್ ಆಗಿ ಬರ್ತಾ ಇದೆ, ಎಷ್ಟು ಸತಿ ಮಾಡಿದ್ರೆ ಹಿಂಗೆ ಬಂದಿದ್ದು ಅಂತ. ಎಲ್ಲ ನಿಮ್ಮ ಆಫೀಸಲ್ಲಿ ರೆಕಾರ್ಡ್ಸೇ ಇದೆ, 4 ಟೈಮ್ಸ್ 4 ರೆಕಾರ್ಡ್ಸ್. ಸೊ ದಯವಿಟ್ಟು ಇವತ್ತು ನಾನು ಸರ್ವೆ ಮಾಡಕ್ಕೆ ಯಾವ್ದು ಬಿಡಲ್ಲ. ಏನಾದ್ರೇನಿದ್ರೆ 63 ಬಾಟು 64 ಎರಡು ಒಂದೇ ಸತಿ ಮಾಡಿ, ನಮ್ದೇನಾದ್ರೇನು ಅದು ತಪ್ಪಿದ್ರೆ ಸರ್ ಇಷ್ಟಿದೆ ಅಂತ ಒಂದು ನೋಟಿಸ್ ಕೊಡಿ, ನಾನು ರೆಡಿ ಇದೀನಿ. ಅದೇನಿದು ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ, ಸ್ಟೇ ಆರ್ಡರ್ ಇದ್ರೇನು ಕೇಸ್ ವಿಡ್ರಾ ಮಾಡ್ಕೊಂತೀನಿ, ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನಿರೋ 2 acre 15 ಗುಂಟಸ್ ಕನ್ವರ್ಟೆಡ್ ಪ್ರಾಪರ್ಟಿ ನಮ್ದು ನನಗೆ ತೋರಿಸಿ, ನಿಂದೇನಾದ್ರೇನಿದ್ರೆ ತಗೋಲಿ. ಬಟ್ ಈ ಸೀಕ್ರೆಟ್ ಸರ್ವಿಸ್ ಎಲ್ಲ ಯಾಕೆ, ಯಾರನ್ನ ಕರಿತಾ ಇದ್ರೆ, ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಏನಾದ್ರೆ ನಾನು ಗವರ್ನಮೆಂಟ್ ನಮ್ಮ ಇಷ್ಟ, ನಮ್ದೇ ನಾವು ಮಾಡ್ತೀವಿ. ನೀವು ಗವರ್ನಮೆಂಟ್ ಪ್ರಾಪರ್ಟಿ ಇಶ್ಯೂ ಇಲ್ಲ, ಗವರ್ನಮೆಂಟ್ ಪ್ರೈವೇಟ್ ಬೌಂಡ್ರಿ ಇಶ್ಯೂ. ಏನೇನಾದ್ರೆ ನಾವು ಮಧ್ಯದಲ್ಲಿ ಏನಾದ್ರೆ ಎಂಕ್ರೋಚ್ಮೆಂಟ್ ಮಾಡಿದ್ರೆ, ಗವರ್ನಮೆಂಟ್ ಪ್ರಾಪರ್ಟಿ ಮಧ್ಯದಲ್ಲಿ ನೀವು ಎಂಕ್ರೋಚ್ ಮಾಡಿದ್ರ ಅಂತ ಕೇಳಿ. ಬೌಂಡ್ರಿ ಇಶ್ಯೂ ನಿಮ್ಗೂ ನಮ್ಗೂ ಎಲ್ಲರೂ ಒಂದೇ. ಬೌಂಡ್ರಿ ಇಶ್ಯೂ ಏನಿದ್ರೇನು ಒಂದೇ ಸತಿ ಎರಡು ಮಾಡಿ ತೋರಿಸ್ಬಿಡಿ. 8 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತ ನ್ಯೂಸ್ ಪೇಪರ್ ತಗೊಂಬನ್ನಿ. ಯಾರು ಕೊಡ್ತಾ ಇದ್ರ ಆ ತರ ಇನ್ಫಾರ್ಮೇಶನ್ಸ್? ಎಷ್ಟು ಡಿಫಾಮೇಶನ್ ಆಗುತ್ತೆ ಲೇಔಟ್ಗೆ? ಏನ್ ಟೈಮ್ ಪಾಸ್? ನಾವೆಲ್ಲ KD ಅಪ್ರೂವ್ ತಗೊಳೋದು, ಕನ್ವರ್ಷನ್ ತಗೊಳೋದು, CMC ಖಾತಾಸ್ ತಗೊಳೋದು ಎಲ್ಲ ತಗೊಂಡು ಎಂಕ್ರೋಚ್ಮೆಂಟ್ ಅಂತ ನ್ಯೂಸ್ ಬರ್ತಾ ಇದ್ರೆ ಏನ್ ಟೈಮ್ ಪಾಸ್ ಇದೆ? ಎಲ್ಲ ಅಪ್ರೂವಲ್ಸ್ ನೀವು ನೋಡಿದ್ರೆ 4 ಸತಿ 4 ರಿಪೋರ್ಟ್ಸ್ ತಗೊಂಡ್ಬರ್ತೀರಾ, ನಾನ್ ಮಾರ್ಕ್ ಮಾಡ್ತೀನ ಅಂದ್ರೆ ಏನದು? ಸುಮ್ಮನೆ ತೊಂದರೆ ಕೊಡಿದೆ ಯಾಕೆ ಸರ್? ಒಂದ್ಸತಿ ಒಂದು ನೋಟಿಸ್ ಕೊಡಿ, ಜಾಯಿಂಟ್ ಸರ್ವೆ ನಾವು ಬರ್ತೀವಿ, ನೀವು ಬನ್ನಿ, ಏನಿದೆ ತೋರಿಸ್ಬಿಡಿ. ನಾವೇನು ಮಾಡಲ್ಲ, ನಾನೇನು ಕೋಆಪರೇಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ವಲ್ಲ. ನಮ್ದು ನನ್ಗೆ ತೋರಿಸಿ ಏನಾದ್ರೇನಿದ್ರೆ ನಾವೇ ಎತ್ತಿಬಿಟ್ಟು ಅದೆಲ್ಲ ಬೋಲ್ಟ್ ಹಾಕಿರೋದು. ಆಗ್ಲಿ ಒಂದ್ 10,000 ಖರ್ಚು ಮಾಡಿದ್ರೆ ಎಲ್ಲ ಶಿಫ್ಟ್ ಮಾಡಿ ಬ್ಯಾಕ್ ಹಾಕೊಂಡ್ಬಿಟ್ಟು ಏನಿದೆ ಅದ್ರಲ್ಲಿ? ಪೇಪರ್ ಅಲ್ಲಿ ಹೆಂಗ್ ಬರ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ ನನಗೆ. ಕಸ್ಟಮರ್ಸ್ಗೆಲ್ಲ ಎಷ್ಟು ಟೆನ್ಷನ್ ಆಗುತ್ತೆ ಅದೆಲ್ಲ ನೋಡಿದ್ರೆ. 10 acre 8 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತ ಕೆರೆ. ನಿಮ್ ಡಿಪಾರ್ಟ್ಮೆಂಟ್ ಅಂತಾನೆ ಯಾರೋ ಇನ್ಫಾರ್ಮೇಶನ್ಸ್ ಕೊಟ್ಟೆ ಮಾಡಿಸ್ತಾ ಇದಾರೆ ಇದೆಲ್ಲ, ಈ ತರ ರಾಂಗ್ ಇನ್ಫಾರ್ಮೇಶನ್ಸ್. ಇಲ್ಲ ಅಂದ್ರೆ ಯಾರು ಹಾಕ್ತಾರೆ? ಸೊ ದಯವಿಟ್ಟು ಇವತ್ತು ಏನು ಮಾಡಬೇಡ ಸರ್, ಅರ್ಥ ಮಾಡ್ಕೊಳ್ಳಿ. ಏನಾದ್ರೇನಿರ್ಲಿ ಜಾಯಿಂಟ್ ಸರ್ವೆಗೆ ನಾವು ಕೋಆಪರೇಟ್ ಮಾಡ್ತೀನಿ, ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ದೇವೆ. ನಮ್ ಲ್ಯಾಂಡ್ ನನಗೆ ತೋರಿಸಿ, ನಿಮ್ದು ಏನಿದೆ ನೀವು ನೋಡ್ಕೊಳ್ಳಿ, ನಾವೇ ಕೋಆಪರೇಟ್ ಮಾಡ್ತೀವಿ. ಸುಮ್ನೆ ಲೋಕಾಯುಕ್ತ ಹೆಸರು ಯೂಸ್ ಮಾಡೋದು, ಅದು ಯೂಸ್ ಮಾಡೋದು, ಎಲ್ಲರಿಗೂ ಏನು ಅರ್ಜೆಂಟ್ ಆಗಿ ಏನು ಆಗಿಲ್ಲ, ಒಂದ್ ವೀಕಲ್ ಏನಾಗಲ್ಲ. ಲೋಕಾಯುಕ್ತ ನೀವೇನು ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದ ಮೇಲೆ ಅವ್ರು ಆಕ್ಟ್ ಮಾಡ್ತಾರೆ. ಅವ್ರಿಗೇನು ಗ್ರೌಂಡ್ ರಿಯಾಲಿಟಿ ಏನ್ ಗೊತ್ತಾಗುತ್ತೆ? ಎಲ್ಲ ಪ್ರಾಬ್ಲಮ್ ರೆವಿನ್ಯೂದಲ್ಲಿ ಇರೋದಿದೆ. ಸುಮ್ನೆ ಬರೋದು, ಯಾವ್ದೋ ಒಂದು ಸರ್ವೆ ಮಾಡ್ಕೊಂಡು ಹೋಗೋದು, ಒಂದು ರಿಪೋರ್ಟ್ ಹಾಕೋದು, ಎಲ್ಲಾರು ಕಲ್ಸ್ಬಿಡೋದು, ಅವ್ರಿಗೆ ಯಾರಿಗೆ ಏನು ಅರ್ಥ ಆಗಲ್ಲ. ಗ್ರೌಂಡ್ ರಿಯಾಲಿಟಿ ಎಂಕ್ರೋಚ್ಮೆಂಟ್ ಯಾಕೆ ತಗಿಲ್ಲ? ಸರ್ವೆ ಆಗಿದೆ, ಸರ್ವೆ ಅಗ್ರಿ ಮಾಡ್ತಾ ಇಲ್ಲ ಸರ್. ಸರ್ವೆನ ಅಗ್ರಿ ಮಾಡಿದ್ರೆ ನೀವು ಏನಾದ್ರೂ ನಾವು ಅಗ್ರಿ ಮಾಡ್ತಾ ಇಲ್ಲ. ನಾವು ಬೌಂಡ್ರಿ ಶೇರ್ ಮಾಡ್ಕೊಂತ ಇದೀವಿ. ಇಲ್ಲ ನೈಬರ್ಹುಡ್ ನಂದು ಏನಿದೆಯೋ ತೋರಿಸ್ಬಿಟ್ಟು ಸರ್ ಕೆರೆ ಸಬ್ಜೆಕ್ಟ್ ಬಿಡಿ ಸರ್. ನಮ್ದು ಇಲ್ಲಿ ತನಕ ಇದೆ ಅಂತ ನಾನು ಬೌಂಡ್ರಿ ಹಾಕೊಂಡಿದ್ದೀನಿ. ಪ್ರಕಾರ ನಿಮ್ಗೆ ಪಾಯಿಂಟ್ಸ್ ನೋಡಿಸ್ತಾರೆ ಸರ್. ನಾನು ಅಗ್ರಿ ಮಾಡಲ್ಲ. ದಯವಿಟ್ಟು ಅವ್ರು ನೋಟಿಸ್ ಕೊಡಿ, ನಮ್ ಮುಖಾಂತರನೇ ಸರ್ವೆ ಮಾಡಿ ನಮ್ದು ನನಗೆ ತೋರಿಸಿ. ನಾ ಆಲ್ರೆಡಿ ಅರ್ಜಿನೂ ಹಾಕಿದೀನಿ ಹದ್ದುಬಸ್ತಿಗೆ. ಅದೇ ಅರ್ಜಿನ್ ತಗೊಂಡು ನೆಕ್ಸ್ಟ್ ವೀಕ್ ಎಲ್ಲ ಮಾಡಿಸ್ಬಿಡಿ. 1 ವೀಕ್ ಏನಾಗುತ್ತೆ ಮಾಡಿಸ್ಬಿಡಿ. ಏನಾದ್ರೇನಿದ್ರೆ ನನಗೆ ನೋಟಿಸ್ ಕೊಡಿ ಸರ್, ಇಲ್ಲಿ ತನಕ ಡಿಫ್ರೆನ್ಸ್ ಇದೆ, ಇದು ಶಿಫ್ಟ್ ಮಾಡ್ಬೇಕಂತ. ಕೋಆಪರೇಟ್ ಮಾಡಿಲ್ಲ ಅಂದ್ರೆ ತಾನೇ ಇದೆಲ್ಲ ಬೇಕು. ಹೌದು, ವಿತಿನ್ 15 ಒಳಗಡೆ ಲೋಕಾಯುಕ್ತ ಅವರು ನಮ್ಗೆ ಲೋಕಾಯುಕ್ತಗೆ ನೀವೇನು ಕೊಟ್ಟಿದ್ರೆ ಅದೇ ಬರುತ್ತೆ. ಸರ್ವೆ ಮಾಡಿ ಹೈಕೋರ್ಟ್ ಆರ್ಡರ್ನು ಒಬೆ ಮಾಡಲ್ಲ ಅಂತ ಹೇಳಿದ್ರ, ಹೇಳ್ತಾ ಇದ್ರ ಆಲ್ರೆಡಿ. ಹೈಕೋರ್ಟ್ ಆರ್ಡರ್ಗಿಂದ ನಾವು ಜಾಸ್ತಿನೇ ನಾವೇ ಡಿಸಿಷನ್ ಮಾಡ್ತೀವಿ ಅಂತ. ಇಲ್ಲಿ ಲೋಕಲ್ ಸಿವಿಲ್ ಕೋರ್ಟ್ ಒಂದು ಆರ್ಡರ್ ಇದೆ, ಅದು ಒಬೆ ಮಾಡ್ತಾ ಇಲ್ಲ. ಅಟ್ ಲೀಸ್ಟ್ ಇವಾಗ ಇಷ್ಟೆಲ್ಲ ಜನ ಇದಾರಲ್ವಾ, 1 ವೀಕ್ ಟೈಮ್ ಏನ್ ಆಗಲ್ಲ. ಲೋಕಾಯುಕ್ತ ಬರೀ ಜಾಯಿಂಟ್ ಆಗ್ತಾ ಇದ್ರೆ ಅವ್ರದವ್ರಿಗೆ ತೋರಿಸ್ಬಿಟ್ಟು ತೆಗಿತೀವಿ. ಇವಾಗ ಲೋಕಾಯುಕ್ತವ್ರ ಮೇಲೆ ಅವರು ಸರ್ವೆ ಮಾಡಿರೋದು ಸರ್ವೇಯರ್ಸ್ ಲೋಕಾಯುಕ್ತ ಇನ್ಪುಟ್ಸ್ ಕೊಡ್ತಾ ಇರೋದು ಯಾರು?
ಯಾರೋ ರೆವೆನ್ಯೂ ಅವರೇ ಯಾರು ಕೊಡ್ತಾ ಇದಾರೆ? ಲೋಕಾಯುಕ್ತವ್ರು ರೆವೆನ್ಯೂ ಅವರೇ ತಾನೆ. ಲೋಕಾಯುಕ್ತವ್ರು ನಮ್ಮ ಮೇಲೆ ಸುಮೋಟೋ ಕೇಸ್ ಬುಕ್ ಮಾಡ್ತಾರೆ. ಏನಕ್ಕೆ? ಹೌದು, ನಾನು ಇವಾಗ ಹೇಳ್ತಾ ಇದೀನಲ್ಲ, ರೆಕಾರ್ಡ್ ಮಾಡ್ಕೊಂಡು ಕೊಡಿ, ಬರೋಲ್ಲ ಜಾಯಿಂಟ್ ಸರ್ವೆಗೆ. ಲೋಕಾಯುಕ್ತ ಏನಲ್ಲ ಬಂದಿರೋದು ಇವಾಗ ಲೀಗಲ್ ಫೇಸ್ ಮಾಡ್ಕೊಂತೀನಿ ಸರ್. ನಾವೇನು ಕೋಆಪರೇಟ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಮ್ದು ನನಗೆ ತೋರಿಸ್ಬಿಟ್ಟು ನೀವೇನಿದೆ ಮಾಡ್ಕೊಳ್ಳಿ ಅಷ್ಟೇ. ಏನಿದೆ ಅವರಲ್ಲಿ? ಅದೇನು ನಿಮ್ದೇನು ತೋರ್ಸಲ್ಲ, ನಾನ್ ಬುಲ್ಡೋಸ್ ಮಾಡ್ತೀನಿ, ನಾನು ಗವರ್ನಮೆಂಟ್. ಏನ್ ಗವರ್ನಮೆಂಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರ ಮೇಲೆ ಬುಲ್ಡೋಸ್ ಮಾಡೋದು ಗವರ್ನಮೆಂಟ್. ಗವರ್ನಮೆಂಟ್ ಆಗಿದ್ರೆ ಏನಾಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರೈವೇಟ್ ಪ್ರಾಫಿಟ್ಸ್ ಮೇಲೆ ಹಂಗೆ ಬುಲ್ಡೋಸ್ ಮಾಡೋದಾ? ಟ್ಯಾಗ್ ಒಂದು ಹಾಕೊಂಡ್ ಬಂದು ನಾನು ಗವರ್ನಮೆಂಟ್ ಎಲ್ಲಾದ್ರೂ ಬುಲ್ಡೋಸ್ ಮಾಡ್ತೀನಿ, ಏನಾದ್ರೂ ಡೆಮಾಲಿಸ್ಟ್ ಮಾಡ್ತೀನಿ. ಏನಕ್ಕೆ ಅದೆಲ್ಲ? ತೋರಿಸಿದ ಮೇಲೆ ನೀವೇನಾದ್ರೂ ನೋಟಿಸ್ ಕೊಡಿ, ನಾವೇ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಓಪನ್ ಆಗಿ.